How much of you are happy today? ಯಾರೆಲ್ಲರೂ ಕೂಡ ಈ ದಿವಸ ಸಂತೋಷವಾಗಿದ್ದೀರಾ? So lift and smile. ಕರಗಳನ್ನು ಎತ್ತಿ ನಗುವನ ನೀಡಿರಿ. Hallelujah. Hallelujah. In Bible talks about faith. ಸೊ ಸತ್ಯವೇದವು ನಂಬಿಕೆ ಕುರಿತಾಗಿ ಮಾತನಾಡುತ್ತಾ ಇದೆ. So when we have faith, we oversee things. ಸೊ ನಮಗೆ ನಂಬಿಕೆ ಇರುವಾಗ ನಾವು ಕೆಲವೊಂದು ದೃಶ್ಯಗಳನ್ನ ವಿಸ್ತರಿಸಿ ನಾವು ನೋಡುತ್ತೇವೆ. We oversee behind walls. ಸೊ ನಾವು ಗೋಡೆಯ ಹಿಂದೆ ಇರುವಂತದ್ದುಗಳನ್ನ ನಾವು ನೋಡುತ್ತೇವೆ. We oversee behind bondages. ಸೊ ಆ ಬಂಧನದ ಹಿಂದೆ ಇರುವಂತದ್ದನ್ನ ನಾವು ನೋಡುತ್ತೇವೆ. We oversee behind warfares. ಸೊ ಯುದ್ಧದ ಹೋರಾಟದ ಹಿಂದೆ ಇರುವಂತ ಸಂಗತಿಗಳನ್ನ ನಾವು ನೋಡುತ್ತೇವೆ. Hallelujah. 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 Faith gives your promised land. ಸೊ ನಂಬಿಕೆಯು ನಿಮ್ಮ ವಾಗ್ದಾನದ ನೆಲವನ್ನ ಅದು ನಿಮಗೆ ನೀಡುತ್ತದೆ. Faith gives the prophecy which God has kept for you. ಸೊ ನಿಮಗಾಗಿ ದೇವರು ಇಟ್ಟಂತಹ ಪ್ರವಾದನೆಯನ್ನ ನಂಬಿಕೆಯು ಅದು ನೀಡುತ್ತದೆ. Hallelujah. Hallelujah. In that case today, when you're sitting here, let faith be abundant on you. ಸೊ ನೀವು ಇಲ್ಲಿ ಕುಳಿತಿರುವಾಗ ನಿಮ್ಮಲ್ಲಿರುವಂತಹ ಒಂದು ನಂಬಿಕೆಯು ಅದು ಹೆಚ್ಚೆಚ್ಚಾಗಿ ಅದು ಇರಲಿ. Yes, problem is there. ಖಂಡಿತವಾಗಿಯೂ ಸಮಸ್ಯೆಗಳು ಇದೆ. Issue is there. ಸಮಸ್ಯೆಗಳು ಇದೆ. Attacks are there. ಹೋರಾಟಗಳು ಇದೆ. Hallelujah. Hallelujah. But God is going to give victory above all. ಸೊ ಆದರೆ ದೇವರು ನಮಗೆ ಜಯವನ್ನು ಕೊಡುವ ಆತನಾಗಿದ್ದಾನೆ. God will bless us above all. ಎಲ್ಲದರ ಮೇಲೆಯೂ ಕೂಡ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. Amen. Amen. He who made a route through the sea. ಸೊ ಯಾವಾತನು ಸಮುದ್ರದ ಮಧ್ಯದಲ್ಲಿ ಮಾರ್ಗವನ್ನ ಉಂಟು ಮಾಡಿದ and made his disciple walk on the waters. ಸೊ ಆತನ ಶಿಷ್ಯರನ್ನ ಈ ನೀರಿನ ಮೇಲೆ ನಡೆಯುವುದಕ್ಕೆ ಮಾಡಿದಾತನು. What is your case? He will do more better and beautiful things in your life. ನಿಮ್ಮ ಸಮಸ್ಯೆಗಳು ಏನು? ಅದಕ್ಕಿಂತ ಹೆಚ್ಚದಾಗಿ ಸುಂದರವಾಗಿ ನಿಮಗೆ ಆತನು ಮಾಡುವಾತನಾಗಿದ್ದಾನೆ. Hallelujah. Hallelujah. Dominion is something we should work with. Dominion ಆಳ್ವಿಕೆ is something we should work with. ಆಳ್ವಿಕೆಯ ಕುರಿತಾಗಿ ನಾವು ಒಂದು ಕೆಲಸವನ್ನು ಮಾಡಬೇಕು. Hallelujah. Hallelujah. Dominion God gives every child of God. ಸೊ ಈ ಆಳ್ವಿಕೆ ಅನ್ನುವಂಥದ್ದನ್ನ ದೇವರು ಎಲ್ಲ ದೇವರ ಮಕ್ಕಳಿಗೂ ಕೂಡ ಅದನ್ನ ರಾಜತ್ವವನ್ನ ಕೊಡುತ್ತಾರೆ. God anoints you. ದೇವರು ನಿಮ್ಮನ್ನ ಅಭಿಷೇಕಿಸ್ತಾರೆ. God puts his spirit in you. ಸೊ ದೇವರು ಆತನ ಆತ್ಮವನ್ನ ನಿಮ್ಮಲ್ಲಿ ಇಡುತ್ತಾರೆ. So that you will have dominion over things. ಸೊ ಹೀಗಾಗಿ ನೀವು ಎಲ್ಲಾ ಕಾರ್ಯಗಳ ಮೇಲೆ ಒಂದು ರಾಜ್ಯ ಆಳ್ವಿಕೆಯನ್ನ ನೀವು ಮಾಡುತ್ತೀರಾ. Hallelujah. 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 So we should dominion over things. ಸೊ ನಾವು ಎಲ್ಲ ಕೆಲಸಗಳ ಎಲ್ಲದರ ಮೇಲೂ ಕೂಡ ಒಂದು ಆಳ್ವಿಕೆಯನ್ನ ನಾವು ಮಾಡಬೇಕು. Amen. Amen. Now dominion over things are in two ways. ಸೊ ಈ ಆಳ್ವಿಕೆ ಮಾಡುವಂತದ್ದು ಎರಡು ಮಾರ್ಗದಲ್ಲಿ ಎರಡು ವಿಧದಲ್ಲಿ ಇದೆ. Dominion in the flesh. ಸೊ ಶಾರೀರಿಕ ಮಾಂಸದಲ್ಲಿ ಆಳ್ವಿಕೆ ಮಾಡುವಂತದ್ದು. Dominion in the spirit. ಆತ್ಮದಲ್ಲಿ ಆಳ್ವಿಕೆ ಮಾಡುವಂತದ್ದು. When we are in so much prayer, ನಾವು ಪ್ರಾರ್ಥನೆಯಲ್ಲಿ ಅಧಿಕವಾಗಿರುವಾಗ suddenly situation comes, you take off dominion by your flesh. ಸೊ ಸಂದರ್ಭದಲ್ಲಿ ಏನೋ ಒಂದು ಕಾರ್ಯಗಳು ಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಬರುವಾಗ ನೀವು ಶಾರೀರಿಕವಾಗಿ ಮಾಂಸದಲ್ಲಿ ಆಳ್ವಿಕೆಯನ್ನ ಮಾಡುವುದಕ್ಕೆ ಪ್ರಾರಂಭಿಸ್ತೀರಾ. That's when you declare words. Sometimes unknowingly you declare words. ಸೊ ನಿಮಗೆ ಗೊತ್ತಿಲ್ಲದ ಹಾಗೆ ದೇವರ ವಾಕ್ಯವನ್ನ ನೀವು ಅರಿಕೆ ಮಾಡುವಾಗ, no matter I pray so much only, no matter what I do so much only, hurt, emotional activities. Why? Flesh is activated. ನೀವು ಪ್ರಾರ್ಥನೆ ಮಾಡದಿದ್ದರೂ ಕೂಡ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮಾಂಸವು ಆಳ್ವಿಕೆಯನ್ನು ಮಾಡುವುದಕ್ಕೆ ನಿಮಗೆ ಗೊತ್ತಿಲ್ಲದ ಹಾಗೆ ಆಳ್ವಿಕೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸುತ್ತದೆ. God has anointed you. ದೇವರು ನಿನ್ನನ್ನು ಅಭಿಷೇಕಿಸಿದ್ದಾರೆ. And that anointing carries power. ಆ ಅಭಿಷೇಕವು ಒಂದು ಶಕ್ತಿಯನ್ನ ಅದು ಹೊರುತ್ತಾ ಇದೆ. That power needs something from you. ಸೊ ಆ ಶಕ್ತಿಗೆ ನಿಮ್ಮಲ್ಲಿ ಏನೋ ಒಂದು ಬೇಕಾಗಿದೆ. That
power needs something which will shake nations. ಸೊ ಆ ಶಕ್ತಿಯು ಈ ದೇಶವನ್ನ ನಿಲ್ಲಿಸುವುದಕ್ಕೆ ಒಂದು God will ಬೇಕಾಗಿದೆ. shake demonic kingdoms, shake demonic world. ಸೊ ಈ ಶಕ್ತಿಯು ದುರಾತ್ಮಗಳ ಒಂದು ರಾಜ್ಯವನ್ನ ಅಲುಗಾಡಿಸುವುದಕ್ಕಾಗಿ, It will shake sicknesses ಇದು ರೋಗ ವ್ಯಾಧಿಗಳನ್ನ and ಅಲುಗಾಡಿಸುತ್ತದೆ. heal people. ಸೊ ಜನರನ್ನ ಸ್ವಸ್ಥಗೊಳಿಸುತ್ತದೆ. It will create that confusions into conclusions. ಸೊ ಈ ಗೊಂದಲಗಳನ್ನ ಇದು ಬಗೆಹರಿಸಿ ಒಂದು ಕನ್ಕ್ಲೂಷನ್ ಅದು ತೆಗೆದುಕೊಂಡು ಬರುತ್ತದೆ. What does he need? Submission to the Spirit. ಇದಕ್ಕೆ ಏನು ಬೇಕಂತಂದ್ರೆ ಆತ್ಮದಲ್ಲಿ ಸಮರ್ಪಣೆ ಬೇಕಾಗಿದೆ. Faith in spirit. ಆತ್ಮದಲ್ಲಿ ನಂಬಿಕೆ ಬೇಕಾಗಿದೆ. Submission and faith activates power. ಸಮರ್ಪಣೆ ಮತ್ತು ನಂಬಿಕೆ ಶಕ್ತಿಯನ್ನ ಕಾರ್ಯರೂಪಕ್ಕೆ ಅದು ತರುತ್ತದೆ. You don't need to be educated. ನೀನು ವಿದ್ಯಾವಂತರಾಗಿರುವುದಕ್ಕೆ ಬೇಕಾಗಿಲ್ಲ. You don't need to be a degree holder. ನೀವು ಡಿಗ್ರಿ ಮಾಡಿರುವವರ ಅರ್ಹತೆ You ಬೇಕಾಗಿಲ್ಲ. don't need to be some big high position to have the power of God. ನೀವು ಒಂದು ದೊಡ್ಡ ಶ್ರೇಷ್ಠವಾದಂತ ಒಂದು ಸ್ಥಾನದಲ್ಲಿ ಈ ಶಕ್ತಿಯನ್ನ ತೆಗೆದುಕೊಳ್ಳುವುದಕ್ಕೆ ಒಂದು ಶ್ರೇಷ್ಠವಾದ ಸ್ಥಾನದಲ್ಲಿ ಇರಬೇಕೆಂಬುದಾಗಿ ಇಲ್ಲ. Humble love of yours is enough to bring heaven down through you. ಸೊ ನಿಮ್ಮ ಒಂದು ಸಮರ್ಪಣೆ ತಗ್ಗಿಸಿಕೊಳ್ಳುವಿಕೆ ಸಾಕು ಪರಲೋಕವನ್ನ ಇಲ್ಲಿಗೆ ತೆಗೆದುಕೊಂಡು Lift hands and ಬರುವುದಕ್ಕಾಗಿ. say, here I am today, Lord. ಸೊ ಕರಗಳನ್ನೆತ್ತಿ ಹೇಳ್ರಿ, ಇಲ್ಲಿ ನಾನಿದ್ದೇನೆ ಸ್ವಾಮಿ, Here I am. ನಾನಿಲ್ಲಿದ್ದೇನೆ. Give me faith today. ನನಗೆ ನಂಬಿಕೆಯನ್ನ ಕೊಡು ಈ ದಿವಸದಲ್ಲಿ. Give me submission today. ನಾನು ತಗ್ಗಿಸಿಕೊಳ್ಳುವುದನ್ನ ಕೊಡು ಈ I should take dominion today. ನಾನು ಈ ದಿವಸದಲ್ಲಿ ಆಳ್ವಿಕೆಯನ್ನ ನಾನು ತೆಗೆದುಕೊಳ್ಳಬೇಕು. Things going out of control, I should take dominion. ಕಾರ್ಯಾಂತರಗಳು ನನ್ನ ಹಸ್ತದಿಂದ ಹೊರಗಡೆ ಹೋಗುತ್ತಾ ಇದೆ, ನಾನು ಅದರ ಮೇಲೆ ಆಳ್ವಿಕೆಯನ್ನು ತೆಗೆದುಕೊಳ್ಳಬೇಕು. Things trying to control me, I should take dominion. ಕೆಲವೊಂದು ಕಾರ್ಯಗಳು ನನ್ನನ್ನು ಹತೋಟಿಯಲ್ಲಿ ಇಡುವುದಕ್ಕಾಗಿ ಬರುತ್ತಾ ಇದೆ, ನಾನು ಅದನ್ನ ಆಳ್ವಿಕೆಯನ್ನು ತೆಗೆದುಕೊಳ್ಳಬೇಕು. Wars are waging over me, I should take dominion in the spirit. ಹೋರಾಟಗಳು ನನ್ನ ಮೇಲೆ ಹೋರಾಡುತ್ತಾ ಇದೆ, ಅದರ ಮೇಲೆ ನಾನು ಆಳ್ವಿಕೆಯನ್ನ ಹೊಂದಿಕೊಳ್ಳಬೇಕು. Sickness is eating me, I should take dominion. ವ್ಯಾಧಿಯು ನನ್ನನ್ನ ತಿನ್ನುತ್ತಾ ಇದೆ, ಅದರ ಮೇಲೆ ನಾನು ಆಳ್ವಿಕೆಯನ್ನ ತೆಗೆದುಕೊಳ್ಳಬೇಕು. Just confess and say, give me dominion. ಅರಿಕೆ ಮಾಡಿ ಹೇಳ್ರಿ, ನನಗೆ ಆಳ್ವಿಕೆಯನ್ನ ಕೊಡ್ರಿ ಸ್ವಾಮಿ. Ask him. The price is paid. The promise is given. The dominion is yours. ಬೆಲೆಯನ್ನ ಕೊಟ್ಟಾಯ್ತು, ಬೆಲೆಯನ್ನ ಸಲ್ಲಿಸಿ ಆಯ್ತು, ವಾಗ್ದಾನಗಳು ನಿಮಗೆ ಕೊಟ್ಟಾಯ್ತು. ಈ ದಿವಸದಲ್ಲಿ ರಾಜ್ಯ ಆಳ್ವಿಕೆಯನ್ನು ನೀವು ತೆಗೆದುಕೊಳ್ಳಬೇಕು. Hallelujah. You feel today the presence of God is different. Amen. Yesterday power was different. Today's power is different. ನೆನೆಯ ಶಕ್ತಿಯು ಬೇರೆ ರೀತಿಯಲ್ಲಿತ್ತು, ಇವತ್ತಿನ ಶಕ್ತಿಯು ಬೇರೆ ರೀತಿಯಲ್ಲಿದೆ. Our God is like that. Turn to your neighbor and say, my God is like that. ಪಕ್ಕದವರನ್ನ ನೋಡಿ ಹೇಳ್ರಿ, ನನ್ನ ದೇವರು Genesis chapter 1 24 to 28. ಆದಿಕಾಂಡ ಮೊದಲನೆಯ ಅಧ್ಯಾಯ 24ರಿಂದ 28 ವಚನಗಳು. Hallelujah. Hallelujah. God created fish, birds, cattle, both wild. And he said, if you read there, it says, let us make man in our image. ಇಲ್ಲಿ ನೋಡುವಾಗ ದೇವರು ಹೇಳುತ್ತಾ ಇದ್ದಾರೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ ಎಂಬುದಾಗಿ. Amen. It's not a single man's decision. ಇದು ಒಂದು ಮನುಷ್ಯನ ತೀರ್ಮಾನವಲ್ಲ. God says, let us. ಸೊ ಇಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ನಾವು. Let us. ನಾವು. Let us create man in
our images. ಸೊ ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪದಲ್ಲಿ ಒಂದು ಮನುಷ್ಯನನ್ನ ಉಂಟು ಮಾಡೋಣ ಎಂಬುದಾಗಿ ಹೇಳ್ತಾ ಇದ್ದಾರೆ. He's discussing with somebody. ಸೊ ಆತನು ಯಾರೋ ಒಬ್ಬರ ಸಂಗಡ ಇದನ್ನ ಇದರ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. And this discussion is not on Adam and Eve only. ಸೊ ಈ ಮಾತುಗಳು ಆದಾಮ ಮತ್ತು ಹವ್ವಳ ಜೊತೆಗೆ ಮಾತ್ರವಲ್ಲ. It clearly says he made men and women and gave them dominion. ಸೊ ಇಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಆತನು ಮನುಷ್ಯನನ್ನು ಉಂಟು ಮಾಡಿ ಅವರಿಗೆ ದೊರೆತನ ಮಾಡುವುದಕ್ಕೆ ಅಧಿಕಾರವನ್ನು ಕೊಟ್ಟನು. When God is making you and me, while before we were formed, he made us there and he planned us there ahead of the beginning of the ದೇವರು ನನ್ನನ್ನು ನಿಮ್ಮನ್ನ ಉಂಟು ಮಾಡುವುದಕ್ಕಿಂತ ಮುಂಚಿತವಾಗಿಯೇ ನಮ್ಮನ್ನ ಮೇಲೆ ಮುಂಚಿತವಾಗಿಯೇ ಆತನು ಉಂಟು ಮಾಡಿದನು. No, not like that. He pre-planned everything and gave us dominion. He pre-planned everything. ಆತನು ಮುಂಚಿತವಾಗಿ ಎಲ್ಲ ಒಂದು ಯೋಚನೆಗಳನ್ನ ಆತನು ಇಟ್ಟು ನಮಗೆ ಅಧಿಕಾರವನ್ನು ಕೊಟ್ಟಿದ್ದನು. Father, ತಂದೆ, Son, ಮಗ, Holy Spirit. ಪರಿಶುದ್ಧಾತ್ಮನು. 3 of them discuss. And God tells to 2 of them, let's make man in our images. We took the image of God. We took the Spirit of God. And we took where God lives. And we live like God. ಆತನು ನಾವುಗಳು ದೇವರ ಸ್ವರೂಪವನ್ನ, ದೇವರ ಹೋಲಿಕೆಯನ್ನ ನಾವು ಹೊಂದಿಕೊಂಡಿದ್ದೇವೆ. ದೇವರ ಆತ್ಮವನ್ನು ಕೂಡ ನಾವು ಹೊಂದಿಕೊಂಡಿದ್ದೇವೆ. ಅದರ ಮೂಲಕವಾಗಿ ದೇವರ ರೀತಿಯಲ್ಲಿ ಜೀವಿಸುವುದಕ್ಕಾಗಿ. Hallelujah. Hallelujah. Am I living like God? Yes. Only you have option what to decide. Rest everything in the world has no options what they can decide. ನೀವುಗಳು ಮಾತ್ರ ಈ ತೀರ್ಮಾನವನ್ನ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ. ಈ ಲೋಕದಲ್ಲಿ ಯಾವುದು ಕೂಡ ಈ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ನಾನು ದೇವರ ಹಾಗೆ ಇದ್ದೇನಾ ಎಂಬುದಾಗಿ. A dog has no other way to lead life than what his master thinks. ನಾಯಿಗಳು they have no other option to lead life than the master makes it to lead life. ಓಕೆ, ಸೊ ನಾಯಿಗಳಿಗೆ ಬೇರೆ ರೀತಿಯಾದಂತ ಯಾವ ಆಯ್ಕೆಯೂ ಕೂಡ ಅದಕ್ಕೆ ಇರುವುದಿಲ್ಲ. He will give dominion for the dog only till that gate. He can't go out of that gate. ಯಜಮಾನನು ಆ ನಾಯಿಗೆ ಆ ಒಂದು ಗೇಟ್ನವರೆಗೂ ಮಾತ್ರ ಅದಕ್ಕೆ ಒಂದು ಆಡಳಿತವನ್ನ, ದೊರೆತನವನ್ನ ಕೊಟ್ಟಿರ್ತಾನೆ. ಅದಕ್ಕೆ ಹೆಚ್ಚಾಗಿ ಅದು ಹೋಗುವುದಕ್ಕೆ ಸಾಧ್ಯವಿಲ್ಲ. Every animal, everything on this earth you take as a limitation. ಸೊ ಈ ಲೋಕದಲ್ಲಿ ಇರುವಂತಹ ಎಲ್ಲಾ ಮೃಗಗಳಾಗಿರಬಹುದು, ಬೇರೆ ಏನೂ ಕೂಡ ಅದಕ್ಕೆ ಒಂದು ಸೀಮಿತವಿದೆ. Only man has rights to decide what to do, what not to do. ಆದರೆ ಮನುಷ್ಯನಿಗೆ ಮಾತ್ರ ಏನು ಮಾಡಬೇಕು, ಏನು ಮಾಡಬಾರದು ಎಂದು ತೀರ್ಮಾನ ಮಾಡುವಂತಹ ಒಂದು ಅಧಿಕಾರವು ಕೊಡಲ್ಪಟ್ಟಿದೆ. He has power to get into sin. He has power to get out of the sin. ಆತನು ಪಾಪದಲ್ಲಿ ಬೀಳುವುದಕ್ಕೆ ಆತನಿಗೆ ಶಕ್ತಿ ಇದೆ. ಅದು ಮಾತ್ರವಲ್ಲದೆ ಪಾಪದಿಂದ ಹೊರಗೆ ಬರುವುದಕ್ಕೂ ಕೂಡ ಆತನಿಗೆ ಶಕ್ತಿ ಇದೆ. He has power to submit to darkness. He has power to overcome darkness. ಸೊ ಆತನು ಕತ್ತಲೆಗೆ ಅರ್ಪಿಸಿಕೊಳ್ಳುವುದಕ್ಕೂ ಕೂಡ ಆತನಿಗೆ ಅಧಿಕಾರವಿದೆ. ಅದರಿಂದ ಹೊರಗೆ ಬರುವುದಕ್ಕೂ ಕೂಡ ಆತನಿಗೆ ಅಧಿಕಾರವಿದೆ. You have all authorities. ನಿಮ್ಮ ಎಲ್ಲರಿಗೂ ಕೂಡ ಎಲ್ಲ ಅಧಿಕಾರಗಳು ಅದು ಕೊಡಲ್ಪಟ್ಟಿದೆ. You are under the image of God. ನೀವು ದೇವರ ಸ್ವರೂಪವಾಗಿದ್ದೀರಾ. Don't look at your outward appearance. ನಿಮ್ಮ ಹೊರಗಿನ ತೋರಿಕೆಯನ್ನ ನೀವು ನೋಡಬೇಡಿರಿ. Don't look what is the complexion of yours. ನಿಮ್ಮ ದೇಹದ ಒಂದು ಕಾಂಪ್ಲೆಕ್ಷನ್ ನೋಡಬೇಡ್ರಿ. Don't look how fat, how thin you are. ನೀವು ಎಷ್ಟು ದಪ್ಪಗಿದ್ದೀರಾ, ಎಷ್ಟು ತೆಳ್ಳಗಿದ್ದೀರಾ ಎಂಬುದಾಗಿ. You are the image of God Almighty. ನೀವು ದೇವರ ಒಂದು ಸ್ವರೂಪವಾಗಿದ್ದೀರಾ. Yes, the Father, Son and the Holy Spirit is inside you. ತಂದೆ, ಮಗ, ಪರಿಶುದ್ಧಾತ್ಮನು ಆತನು ನಿಮ್ಮೊಳಗಿದ್ದಾನೆ. The power of God
God is inside you. ದೇವರ ಶಕ್ತಿಯು ನಿಮ್ಮೊಳಗಿದೆ. The healing of God is inside you. ದೇವರ ಸ್ವಸ್ಥಪಡಿಸುವಂತ ಶಕ್ತಿಯು ನಿಮ್ಮಲ್ಲಿ The ಇದೆ. deliverance is inside you. ಬಿಡುಗಡೆ ಮಾಡುವಂತ ಶಕ್ತಿ ನಿಮ್ಮೊಳಗಿದೆ. You have authority to even forgive people's sins. ನಿಮಗೆ ಜನರ ತಪ್ಪುಗಳನ್ನ ಪಾಪಗಳನ್ನ ಕ್ಷಮಿಸುವುದಕ್ಕೂ ಕೂಡ ಅಧಿಕಾರವು ಕೊಡಲ್ಪಟ್ಟಿದೆ. Amen. Amen. Dominion. Don't give your dominion to darkness and say, I am under attack. ಸೊ ನಿಮ್ಮ ಅಧಿಕಾರಗಳನ್ನ ಆಡಳಿತವನ್ನ ಕತ್ತಲೆಗೆ ಕೊಟ್ಟು ನಾನು ಈಗ ಹೋರಾಟದಲ್ಲಿ ಇದ್ದೇನೆ ಎಂಬುದಾಗಿ Don't give your ಹೇಳಬೇಡಿ. dominion to sins and say, I am addicted to this. ನೀವು ಪಾಪಕ್ಕೆ ನಿಮ್ಮ ಆಡಳಿತವನ್ನ ಕೊಟ್ಟು ನಾನು ಈ ರೀತಿಯಾಗಿ ಒಂದು ಚಟದಲ್ಲಿ ಇದ್ದೇನೆ Don't ಎಂಬುದಾಗಿ give your ಹೇಳಬೇಡಿ. dominion to friendships and say, I am addicted to this. ನಿಮ್ಮ ಸ್ನೇಹಗಳಿಗೆ ನಿಮ್ಮ ಅಧಿಕಾರವನ್ನು ಕೊಟ್ಟು ನಾನು ಈ ರೀತಿಯಾದಂತಹ ಒಂದು ಚಟದಲ್ಲಿ ಇದ್ದೇನೆ ಎಂಬುದಾಗಿ Don't give your ಹೇಳಬೇಡಿ. dominion to people, to the world, to the money, to the properties. I'll tell you, give your life to Jesus. He will give you dominion, not over your families, over nations. He will give you ಸೊ dominion. ಜನರಿಗೆ ಕುಟುಂಬಗಳಿಗೆ ಹಣಕ್ಕಾಗಿ ನಿಮ್ಮ ಅಧಿಕಾರವನ್ನು ಕೊಡಬೇಡಿ. ಅದಕ್ಕೆ ಬದಲಾಗಿ ದೇವರಿಗೆ ನಿಮ್ಮ ಅಧಿಕಾರವನ್ನು ಅವರಿಗೆ ಕೊಡುವಾಗ ಪುನಃ ಅವರು ಅಧಿಕಾರವನ್ನು ಕೊಡುತ್ತಾರೆ. ಈ ಅಧಿಕಾರವು ನಿಮ್ಮ ಕುಟುಂಬಕ್ಕೆ ಸೀಮಿತವಲ್ಲ, ಇದು ದೇಶಗಳಿಗೆ ಒಂದು ಸೀಮಿತವಾದಂತಹ ಒಂದು ಅಧಿಕಾರವಾಗಿದೆ. Where is your head given today? Think. ನಿಮ್ಮ ತಲೆಯನ್ನ ಎಲ್ಲಿ ಕೊಟ್ಟಿದ್ದೀರಾ ಯೋಚಿಸಿರಿ. Be it external or be it internal. What is in your mind? You are bound there. What is in your mind? You are bound there. If there's problem in mind about the finances, you are bound in finances. ನಿಮ್ಮ ಮನಸ್ಸುಗಳು ಎಲ್ಲಿ ಕೊಡಲ್ಪಟ್ಟಿದೆ, ಎಲ್ಲಿ ಕಟ್ಟಲ್ಪಟ್ಟಿದೆ ಎಂಬುದಾಗಿ ಯೋಚನೆ ಮಾಡ್ರಿ. ಹಣಕಾಸಿನ ವಿಷಯದಲ್ಲಿ ನಿಮ್ಮ ಮನಸ್ಸನ್ನು ಕೊಟ್ಟಿರುವುದಾದರೆ ಅಲ್ಲಿ ಅದು ಬಂಧಿತವಾಗಿದೆ. If your mind is been thinking of alcoholism, you are bound with that. ಕುಡಿತದ ಚಟಗಳಿಗೆ ನಿಮ್ಮ ಮನಸ್ಸನ್ನು ಕೊಟ್ಟಿರುವುದಾದರೆ ಅದು ನಿಮ್ಮನ್ನ ಬಂಧಿಸಿಟ್ಟಿದೆ. If your mind is in talking, what's the next topic? You're bound with that spirits. ಸೊ ನಿಮ್ಮ ಮನಸ್ಸುಗಳನ್ನ ಮಾತನಾಡುವುದಕ್ಕಾಗಿ ನಂತರ ಏನು ಮಾತನಾಡಬೇಕು ಮಾತುಗಳಲ್ಲಿ ನಿಮ್ಮ ಮನಸ್ಸನ್ನು ಕೊಟ್ಟಿರುವುದಾದರೆ ಅದು ನಿಮ್ಮನ್ನ ಮಾತುಗಳಲ್ಲಿ ಬಂಧಿಸಿಟ್ಟಿರುತ್ತದೆ. Now your mind should be in fastings. ಈಗ ನಿಮ್ಮ ಮನಸ್ಸುಗಳು ಉಪವಾಸದ ಕಡೆಗೆ ಇರಬೇಕು. Your mind should be in prayers. ನಿಮ್ಮ ಮನಸ್ಸುಗಳು ಪ್ರಾರ್ಥನೆಯಲ್ಲಿ Your ಇರಬೇಕು. mind should be in the spirit of the Lord. ನಿಮ್ಮ ಮನಸ್ಸುಗಳು ದೇವರ Your ಆತ್ಮದಲ್ಲಿ mind ಇರಬೇಕು. should be in the love of the Lord. ನಿಮ್ಮ ಮನಸ್ಸುಗಳು ದೇವರ ಪ್ರೀತಿಯಲ್ಲಿ Your mind ಇರಬೇಕು. should be in the faith of the Lord. ನಿಮ್ಮ ಮನಸ್ಸುಗಳು ದೇವರ ನಂಬಿಕೆಯ Your ಮೇಲೆ mind ಇರಬೇಕು. should be completely the Lord. You are bound in heaven, not in the hell or on the earth. ನಿಮ್ಮ ಮನಸ್ಸುಗಳು ಸಂಪೂರ್ಣವಾಗಿ ದೇವರ ಕಡೆಗೆ ಇರಬೇಕು. ನಿಮ್ಮ ಮನಸ್ಸುಗಳು ಪರಲೋಕದಲ್ಲಿ ಇರಬೇಕೇ ಹೊರತು ಈ ಲೋಕದಲ್ಲಿ ಅಥವಾ ನರಕದಲ್ಲಿ ಅಲ್ಲ. God will give you dominion from today. ಇವತ್ತಿನಿಂದ ದೇವರು ನಿಮಗೆ ಆಡಳಿತವನ್ನ ಕೊಡುತ್ತಾರೆ. Turn to your neighbor and say, we will have dominion. ನಿಮ್ಮ ಪಕ್ಕದವರನ್ನು ನೋಡಿ ಹೇಳ್ರಿ, ನಮಗೆ ಆಡಳಿತವು ಇದೆ ಎಂಬುದಾಗಿ. Let's all read 28 loudly. 28ನೇ ವಚನವನ್ನ ಜೋರಾಗಿ ಶಬ್ದವಾಗಿ ಓದೋಣ. Before you read, you tell, this is my promise. ಇದನ್ನು ಓದುವುದಕ್ಕಿಂತ ಮುಂಚಿತವಾಗಿ ಹೇಳ್ರಿ, ಇದು ನನ್ನ ವಾಗ್ದಾನವೆಂಬುದಾಗಿ. Tell, this is my promise. ಇದು ನನಗಾಗಿ ಕೊಟ್ಟಂತ ವಾಗ್ದಾನವೆಂಬುದಾಗಿ ಹೇಳ್ರಿ. Let's read together, everybody, all languages. Then ಎಲ್ಲ God blessed them ಭಾಷೆಗಳಾಗಿ ಓದೋಣ. and said to them, be fruitful and multiply, fill the earth and, amen, fill the earth and have dominion over, yes, and every living thing that moves on the earth. Book of Psalms 8, 4, 4 and 5. ಕೀರ್ತನೆಗಳು 8ನೇ ಅಧ್ಯಾಯ 4 ಮತ್ತು 5ನೇ ವಚನಗಳು. Together, the Psalms of David. Okay, now this is how David worked. You know why David was victorious? ದಾವಿದನು ಯಾಕೆ NKJV. Adasa. ದಾವಿದನು ಯಾಕೆ ಅಧಿಕವಾಗಿ ಜಯಶಾಲಿಯಾಗಿದ್ದನು, ಜಯ ಗಳಿಸ್ತಾ ಇದ್ದನು? ಅದರ ರಹಸ್ಯವೇನು ಗೊತ್ತಾ? Hallelujah. This is the thing behind him. Let's read. What is man that you are mindful of him? We'll put like this. Look into the eyes of God today and say,
What am I that you are mindful of me? ದೇವರನ್ನ ನೋಡಿ ನೀವು ಹೇಳ್ರಿ, ನಾನು ಎಷ್ಟರವನು, ನೀನು ಯಾಕೆ ನನ್ನನ್ನು ನೆನೆಸಬೇಕು ದೇವರೇ ಎಂಬುದಾಗಿ. What am I that you're thinking of me today? ನಾನು ಎಷ್ಟರವನು, ನೀನು ಯಾಕೆ ನನ್ನಲ್ಲಿ ಲಕ್ಷ್ಯವಿಡಬೇಕು. You know this word mindful? Hallelujah. Mindful. If a child wants a toy, you give milk, it will say the toy. You give chocolate, it will say no toy. Until it accomplishes. Even in sleep, he'll wake up and say toy. Sleep will say. ಒಂದು ಮಗುಗೆ ಒಂದು ಗೊಂಬೆಯು ಬೇಕಾಗಿದ್ದರೆ ನೀವು ಆ ಗೊಂಬೆಗೆ ಬದಲಾಗಿ ಹಾಲನ್ನು ಕೊಡುವುದಾದರೆ ಅಥವಾ ಬೇರೆ ವಸ್ತುಗಳನ್ನು ಕೊಡುವುದಾದರೆ ಅದು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಬದಲಾಗಿ ಆ ಟಾಯ್ ಬೇಕೆಂಬುದಾಗಿ ಕೇಳುತ್ತದೆ. ಇವನ್ ರಾತ್ರಿಯಲ್ಲಿ ಕೂಡ ಅದು ಅದನ್ನು ನೆನೆಸಿಕೊಂಡು ಎದ್ದು ಗೊಂಬೆ ಬೇಕೆಂಬುದಾಗಿ ಕೇಳುತ್ತದೆ. The child's mind is full. Innocent love. ಸೊ ಆ ಮಗುವಿನ ನೆನಪುಗಳೆಲ್ಲವೂ ಕೂಡ ಅದು ಒಂದು ಇನ್ನೋಸೆಂಟ್ ಆದಂತ ಒಂದು ಪ್ರೀತಿ. Innocent love. It thinks that toy is that world and the mind is full of that toy. ಸೊ ಆ ಮಗುವು ಈ ಗೊಂಬೆಯೇ ನನಗೆ ಪ್ರಪಂಚ ಎಂಬುದಾಗಿ ಅದು ಊಹಿಸಿಕೊಂಡಿರುತ್ತದೆ. ಅದು ನೆನಪಿನಲ್ಲೇ ಅದು ಇರುತ್ತದೆ. And you buy and give, you will tell for 1-2 months it will be holding in hand only. ಸೊ ಅದನ್ನ ಕೊಡಿಸಿಕೊಡುವಾಗ ಅದು 2 ತಿಂಗಳುಗಳ ಕಾಲ ಅದು ಕರಗಳಲ್ಲಿ ಇಟ್ಟುಕೊಂಡು ಅದನ್ನ ಹಿಡಿದಿಟ್ಟುಕೊಂಡಿರುತ್ತದೆ. Mindful toy. ಅದರ ನೆನಪುಗಳೆಲ್ಲವೂ ಕೂಡ ಮನಸ್ಸೆಲ್ಲವೂ ಕೂಡ ಗೊಂಬೆ ಎಂಬುದಾಗಿರುತ್ತದೆ. That same innocent love God has on you. ಅದೇ ರೀತಿಯಾದಂತ ಒಂದು ಶ್ರೇಷ್ಠವಾದಂತ ಒಂದು ಪ್ರೀತಿಯು ದೇವರು ನಿಮ್ಮ ಮೇಲೆ ಇಟ್ಟಿದ್ದಾನೆ. He wakes up and says, my daughter. When he's thinking, he thinks about you, my daughter, my son, his mind is full of you. David says, what am I that you're thinking of me so much? ನೀನು ಮಲಗಿರುವಾಗ ಆತನ ನೆನಪುಗಳು ನಿನ್ನ ಕುರಿತಾಗಿರುತ್ತದೆ. ಮಗಳೇ ಎದ್ದೋಳು, ಮಗನೇ ಎದ್ದೋಳು ಎಂಬುದಾಗಿ. ಹೀಗಾಗಿ ದಾವೀದನಲ್ಲಿ ಹೇಳುತ್ತಾ ಇದ್ದಾನೆ, ದೇವರೇ ನಾನು ಎಷ್ಟರವನು, ನೀನು ಯಾಕೆ ನನ್ನನ್ನು ನೆನೆಸಬೇಕು ಎಂಬುದಾಗಿ. What am I, Lord? I was nothing, but your mind is full of me. ಸೊ ದೇವರೇ ನಾನು ಏನು ಕೂಡ ಇಲ್ಲ, ನಾನು ಎಷ್ಟರವನು, ಆದರೂ ಕೂಡ ನಿನ್ನ ಮನಸ್ಸು, ನಿನ್ನ ನೆನಪು ನನ್ನ ಮೇಲೆ ಇದೆಯಲ್ಲ ಎಂಬುದಾಗಿ. The world would have rejected you. Your people would have rejected you. ಈ ಲೋಕವು ನಿಮ್ಮನ್ನು ತಿರಸ್ಕರಿಸಿರಬಹುದು, ನಿಮ್ಮ ಜನರು ನಿಮ್ಮನ್ನು ತಿರಸ್ಕರಿಸಿರಬಹುದು. Everything would have left you and gone. ಎಲ್ಲವೂ ಕೂಡ ನಿಮ್ಮನ್ನು ಬಿಟ್ಟು ಹೊರಗೆ ಹೋಗಿರಬಹುದು. But God is thinking about you, how to rescue you, how to anoint you, how to give you dominion, how to tell you how much He loves you. He is mindful about you. ಆದರೆ ದೇವರು ಸದಾ ಕಾಲವು ನಿನ್ನ ಕುರಿತಾಗಿ ಆತನು ನೆನೆಸಿಕೊಳ್ಳುತ್ತಾ ನಿನ್ನನ್ನು ಹೇಗೆ ಬಿಡಿಸಬೇಕು, ನಿನ್ನನ್ನು ಹೇಗೆ ಹೊರತರಬೇಕು, ನಿನ್ನನ್ನು ಹೇಗೆ ಸಂರಕ್ಷಿಸಬೇಕೆಂಬುದಾಗಿ ಆತನು ಸದಾ ಕಾಲವು ನಿನ್ನನ್ನು ನೆನೆಸಿಕೊಳ್ಳುತ್ತಾ ಇರುತ್ತಾನೆ. I love you, Lord. ದೇವರೇ ನಿನ್ನನ್ನು ಪ್ರೀತಿಸ್ತೇನೆ. I love you, Lord. ದೇವರೇ ನಿನ್ನನ್ನು ಪ್ರೀತಿಸ್ತೇನೆ. Amen. Amen. Now you know why He says your mind is in bondage. Why? His mind is full of you. And what is in your mind? ದೇವರ ನೆನಪುಗಳು ನಿನ್ನ ಮೇಲೆಯೇ ಇದೆ, ಆದರೆ ನಿನ್ನ ನೆನಪು ಯಾರ ಮೇಲೆ ಇದೆ? Hallelujah. In Kannada it's nice. Where is your mind? Hallelujah. Hallelujah. Some would have been Sunday morning started. They would have been wondering about Monday morning what is going to happen. ಕೆಲವೊಬ್ಬರ ಜೀವಿತದಲ್ಲಿ ಭಾನುವಾರ ಪ್ರಾರಂಭವಾಗುವಾಗ ಸೋಮವಾರ ಏನಾಗ್ತದೆ ಎಂಬುದಾಗಿ ಯೋಚನೆಗಳು, ನೆನಪುಗಳಿರ್ತವೆ. Start. They would have been thinking of month end. What is the problem next? ತಿಂಗಳಿನ ಮೊದಲನೆಯ ದಿವಸ ಪ್ರಾರಂಭವಾಗುವಾಗ ಅವರು ನೆನಪಿಸಿಕೊಳ್ಳುತ್ತಾರೆ, ಯೋಚನೆ ಮಾಡುತ್ತಾರೆ, ತಿಂಗಳ ಕೊನೆ ಹೇಗಿರುತ್ತದೆ ಎಂಬುದಾಗಿ. Some people will be thinking, if I go home, I don't know what will start there. ಸೊ ಇನ್ನು ಕೆಲವೊಬ್ಬರು ಯೋಚಿಸ್ತಾರೆ, ನಾನು ಮನೆಗೆ ಹೋದ್ರೆ ಏನಾಗ್ತದೆ ಎಂಬುದಾಗಿ. What is in your mind? ನಿಮ್ಮ ನೆನಪುಗಳು ಅಲ್ಲಿ ಏನಿದೆ? Your father has made you in his own image. ಸೊ ನಿಮ್ಮ ತಂದೆಯು ಆತನ ಸ್ವರೂಪದಲ್ಲಿ, ಆತನ ಹೋಲಿಕೆಯಲ್ಲಿ ನಿಮ್ಮನ್ನು ಸೃಷ್ಟಿಸಿದ್ದಾನೆ. Not to be a failure. Not to be a failure. Fail ಆಗೋದು.
ಓಕೆ, ನೀವು ಅನುತ್ತೀರ್ಣರಾಗುವುದಕ್ಕಾಗಿ ಅಲ್ಲ, Hallelujah. Not to be a loser. ನೀವು ಬಿಟ್ಟು ಕೊಡುವುದಕ್ಕಾಗಿ ಅಲ್ಲ. Hallelujah. 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 Not to lose in the world. ಈ ಲೋಕವನ್ನ ಬಿಡುವುದಕ್ಕಾಗಿ ಅಲ್ಲ. Not to be, begging and borrowing in life. ಸೊ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನ ಬೇಡುವುದಕ್ಕಾಗಿ ಗೊರೆಯುವುದಕ್ಕಾಗಿ ಅಲ್ಲ. What does Bible says? I will make you a man who will give, not take. I will make you a man to take dominion, not to be under. ಸೊ ಸತ್ಯವೇದವು ಏನು ಹೇಳುತ್ತಾ ಇದೆ? ನಾವು ನಿಮ್ಮನ್ನು ಕೊಡುವವನಾಗಿ ಮಾಡುತ್ತೇನೆ ಹೊರತು ನೀವು ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ. ಅದು ಮಾತ್ರವಲ್ಲ, ನಿಮಗೆ ಸಮಸ್ತ ಅಧಿಕಾರವನ್ನ ನಾನು ಕೊಟ್ಟಿದ್ದೇನೆ ಎಂಬುದಾಗಿ You are ಹೇಳುತ್ತಾ the ಇದೆ. head, not the tail. ನೀವು ತಲೆಯಾಗಿದ್ದೀರಾ, ಬಾಲವಲ್ಲ. Hallelujah. ಹಾಲೆಲೂಯಾ. Hallelujah. You are the head, not the tail. Turn your neighbor and say, I am the image of God. ನೀವು ಪಕ್ಕದವರನ್ನ ನೋಡಿ ಹೇಳ್ರಿ, ನಾನು ದೇವರ ಸ್ವರೂಪವಾಗಿದ್ದೇನೆ ಎಂಬುದಾಗಿ ಅವನಿಗೆ ಅನುಗ್ರಹಿಸಿದೆ. God has made everything and everything is yours. Hallelujah. God has made everything and everything is yours. ದೇವರು ಸಮಸ್ತವನ್ನು ಸೃಷ್ಟಿ ಮಾಡಿದನು, ಆ ಸಮಸ್ತವು ಅದು ನಿನ್ನದಾಗಿದೆ. That's why when Jesus had to pay a tax. Jesus had to pay tax. ಯೇಸು ಕ್ರಿಸ್ತನು ಅಲ್ಲಿ ಶುಂಕವನ್ನ, ತೆರಿಗೆಯನ್ನು He ಕೊಡಬೇಕಾಗಿತ್ತು. did not say collect an offering. ಸೊ ಯೇಸು ಕ್ರಿಸ್ತನು ಅಲ್ಲಿ ನೀವು ಕಾಣಿಕೆಗಳನ್ನ ತೆಗೆಯಿರಿ ಎಂಬುದಾಗಿ ಹೇಳಲಿಲ್ಲ. Everybody were falling at his feet. They would have thrown crores of rupees upon him. ಸೊ ಅಲ್ಲಿ ಎಲ್ಲರೂ ಕೂಡ ಯೇಸು ಕ್ರಿಸ್ತನ ಕಾಲಿನ ಕೆಳಗೆ ಬೀಳುತ್ತಾ ಇದ್ದರು. ಅವರು ಅನೇಕ ಹಣವನ್ನ ಯೇಸು ಕ್ರಿಸ್ತನಿಗೆ ಕೊಟ್ಟಿರಬಹುದು. But he says to his disciple, catch a fish. And what comes from that mouth, give the tax. When he caught the fish will bring out what? Coin. It will bring out a coin and give. ಸೊ ಆದ್ರೆ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ, ನೀನು ಹೋಗಿ ಮೀನನ್ನ ನೀನು ಹಿಡಿಯುವಂತ ಮೀನಿನ ಬಾಯಿಯೊಳಗೆ ₹1 ನಾಣ್ಯವಿರುತ್ತದೆ ಎಂಬುದಾಗಿ. ಅವರು ಮೀನನ್ನ ಹಿಡಿಯುವಾಗ ಆ ಮೀನು ಒಂದು ನಾಣ್ಯವನ್ನ ಹೊರಗೆ ತಂದು ಹಾಕ್ತಾ ಇದೆ. Why I am telling you is because God said, I have dominion over the fish. Some people don't like fish curry, fish and all. For not that purpose. You speak to the fish will bring out finances for you. ದೇವರು ಮೀನುಗಳ ಮೇಲೆ ದೊರೆತನ ಮಾಡ್ರಿ ಎಂಬುದಾಗಿ ಹೇಳಿದ್ದಾರೆ. ಹಾಗಾಗಿ ನೀವು ಮೀನನ್ನ ತಿನ್ನದೇ ಇರೋರು ಮೀನನ್ನ ತಿನ್ರಿ ಎಂಬುದಾಗಿ ಅಲ್ಲ. ಅದಕ್ಕೆ ಬದಲಾಗಿ ನೀವು ಮೀನಿನ ಸಂಗಡ ಮಾತನಾಡುವಾಗ ಅದು ನಿಮ್ಮ ಮಾತಿಗೆ ಕೇಳಿ ಅದು ತನ್ನ ಕಾರ್ಯವನ್ನ ಮಾಡುತ್ತದೆ. Out of nothing God will make everything. That's our God. ಏನು ಇಲ್ಲದೆ ಇರುವಂತದರಲ್ಲಿ ದೇವರು ಎಲ್ಲವನ್ನು ಕೂಡ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. Out of nothing he'll make something. No, out of nothing he'll make everything. That is our God called creator. ಏನು ಇಲ್ಲದೆ ಸ್ವಲ್ಪವನ್ನ ಮಾಡುತ್ತಾರೆ ಎಂಬುದಾಗಿ ಅಲ್ಲ, ಏನು ಇಲ್ಲದೆ ಇರುವಂತದ್ರಲ್ಲಿ ಎಲ್ಲವನ್ನು ಕೂಡ ದೇವರು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. Now say, I am nothing. No, I am everything. Hallelujah. ನಾನು ಏನು ಇಲ್ಲ ಎಂಬುದಾಗಿ ಹೇಳಬೇಡಿ, ಅದಕ್ಕೆ ಬದಲಾಗಿ ನಾನು ಎಲ್ಲವೂ ಕೂಡ, ನಾನು ಎಲ್ಲವೂ ಎಂಬುದಾಗಿ ಹೇಳಿ. Yes, confess and say, I am everything. ನಾನು ಎಲ್ಲ. I am everything. ನಾನೇ ಎಲ್ಲ. Because out of nothing you are going to be something which God will move as a mighty weapon through your lives. ಏನು ಇಲ್ಲದೆ ಇರುವಂತದರಲ್ಲಿ ದೇವರು ನಿನ್ನ ಮೂಲಕವಾಗಿ ಆತನು ಸಂಚರಿಸಿ ಶ್ರೇಷ್ಠವಾದಂತಹ ಕಾರ್ಯಗಳನ್ನು ಹೊರತರುತ್ತಾರೆ. Hallelujah. Hallelujah. This is not talking about your neighbor sitting next to you. It is talking about you. ಇದು ನಿನ್ನ ಪಕ್ಕದಲ್ಲಿ ಕುಳಿತಿರುವವರಿಗೆ ಕುರಿತಾಗಿ ಮಾತನಾಡುತ್ತಾ ಇಲ್ಲ, ಆದರೆ ಈ ವಾಕ್ಯವು ನಿಮಗೆ ಮಾತನಾಡುತ್ತಾ ಇದೆ. Hallelujah. 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 So when you're waging spiritual wars, don't get scared. Promises, it's already under your feet. ಸೊ ನೀವು ಆತ್ಮಿಕವಾದಂತಹ ಒಂದು ಹೋರಾಡುವಾಗ ಅದರ ಕುರಿತಾಗಿ ನೀವು ಭಯ ಪಡಬೇಡ್ರಿ. ವಾಗ್ದಾನವು ಆಲ್ರೆಡಿ ನಿಮಗೆ ಕೊಡಲ್ಪಟ್ಟಿದೆ, ಇವು ನಿಮ್ಮ ಕಾಲು ಕೆಳಗಿದೆ ಎಂಬುದಾಗಿ. Hallelujah. Hallelujah. Anybody stamped in your leg like caterpillar or some worm or anything you stamped in your life? Something, any insect. ಯಾವುದಾದ್ರೂ ಕ್ರಿಮಿಗಳನ್ನ ನಿಮ್ಮ ಕಾಲಿನ ಕೆಳಗೆ ತುಳಿದಿದ್ದೀರಾ? And you took your shoe and you spoke to that insect, oh, I'm so sorry, I stamped you. You felt bad for that.
Or you fought with that, oh, last night you came to bite me, today you are under my feet. Anybody tries to do that? ನೀವು ಯಾವುದಾದ್ರೂ ಕ್ರಿಮಿಯನ್ನ ಕಾಲು ಕೆಳಗೆ ತುಳಿದು ಅದರ ನಂತರ ಅದನ್ನು ತೆಗೆದು ಅಯ್ಯೋ ನಾನು ತುಳಿದು ಬಿಟ್ಟೆ ಸಾರಿ ಎಂಬುದಾಗಿ ಆ ಕ್ರಿಮಿಗೆ ಯಾವತ್ತಾದರೂ ನೀವು ಹೇಳಿದ್ದೀರಾ? Hallelujah. This is how God has given dominion over things that attack you. Everything is under your feet. Everything is under your feet. Book of Romans, God of peace has soothed Satan under your feet. So Satan, darknesses are under your feet. Don't equally fight with darkness. It has nothing to do with you. He is already under your feet. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಶೀಘ್ರವಾಗಿ ದೇವರು ಸೈತಾನನನ್ನ ನಿಮ್ಮ ಕಾಲು ಕೆಳಗೆ ಹಾಕಿ ತುಳಿಸಿ ಬಿಡುವನು ಎಂಬುದಾಗಿ. ಸೊ ಹೀಗಾಗಿ ಆತನು ಆಲ್ರೆಡಿ ವಾಗ್ದಾನವನ್ನ ಮಾಡಿದ್ದಾನೆ. ಹೋರಾಟವನ್ನ ನೀವು ನೋಡುವಾಗ ಅದರ ಕುರಿತಾಗಿ ಹೆಚ್ಚಾಗಿ ಯೋಚಿಸಬೇಡಿ, ಅದು ನಿಮ್ಮ ಕಾಲು ಕೆಳಗೆ ಇದೆ. From today warfares are going to change. ಇವತ್ತಿನಿಂದ ನಿಮ್ಮ ಹೋರಾಟವು ಬದಲಾಗುತ್ತದೆ. Warfares are going to change in your life. ನಿಮ್ಮ ಹೋರಾಟಗಳು ನಿಮ್ಮ ಜೀವಿತದಲ್ಲಿ ಬದಲಾವಣೆ You are not going to fight with the enemy. You are going to take dominion over the enemies. ಸೊ ನೀವು ನಿಮ್ಮ ಶತ್ರುಗಳ ಮೇಲೆ ನೀವು ಇನ್ನು ಮುಂದೆ ಹೋರಾಡುವುದಿಲ್ಲ, ಅದಕ್ಕೆ ಬದಲಾಗಿ ಶತ್ರುಗಳ ಮೇಲೆ ನೀವು ದೊರೆತನವನ್ನು ಮಾಡುತ್ತೀರಾ. Hallelujah. Hallelujah. Now, very clearly, this is not against flesh and blood. Okay? Don't go home and wrestle. This is not against flesh and blood. ಸೊ ಈ ಹೋರಾಟವು ಮಾಂಸದಲ್ಲಿಯೂ ರಕ್ತದಲ್ಲಿಯೂ ಅಲ್ಲ. ಮನೆಗೆ ಹೋದ ಮೇಲೆ ಈ ರೀತಿಯಾಗಿ ಮಾಂಸದಲ್ಲಿ ರಕ್ತದಲ್ಲಿ ಹೋರಾಡಬೇಡಿ. Hallelujah. Our dominion is in the spirit. ನಮ್ಮ ಆಡಳಿತವು ದೊರೆತನವು ಅದು ಆತ್ಮದಲ್ಲಿ ಇದೆ. Our blessings are in spirit. ನಮ್ಮ ಆಶೀರ್ವಾದಗಳು ಅದು ಆಶೀರ್ವಾದಗಳು ಅದು ಆತ್ಮದಲ್ಲಿ ಇದೆ. Let's all read 6 together. 6ನೇ ವಚನವನ್ನು ಎಲ್ಲರೂ ಕೂಡ ಓದಿಕೊಳ್ಳೋಣ. You have made him to have dominion over the works of your hands. You have put all things under his feet. Hallelujah. Romans 8:17. ರೋಮಪುರದವರಿಗೆ 8ನೇ ಅಧ್ಯಾಯ 17ನೇ ವಚನ. Whom we cry out, Abba Father. The Spirit himself. Now we have not received a spirit of fear where it says, again you are in fear. ಸೊ ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನ ಹೊಂದಿದವರಲ್ಲ. Hallelujah. 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 Now this fear, when you have fear, apart from God's glory and grace, if you have fear for something else, you are not under the Spirit of the Lord. ಸೊ ದೇವರ ಪ್ರಭಾವಕ್ಕೆ ಭಯಪಡುವುದನ್ನು ಹೊರತುಪಡಿಸಿ ನೀವು ಬೇರೆ ಯಾವುದರ ಮೇಲಾದರೂ ಭಯವನ್ನ ಇಡುವುದಾದರೆ ನೀವು ಕ್ರಿಸ್ತನ ಆತ್ಮದ ಕೆಳಗಿನವರಲ್ಲ. Check yourself today. ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. Are you fear of something? ನೀವು ಯಾವುದೋ ಒಂದರ ಕುರಿತಾಗಿ ಹೆದರುತ್ತಾ ಇದ್ದೀರಾ? Are you feared? Are you in fear? ನೀವು ಯಾವುದಾದ್ರೂ ಭಯದಲ್ಲಿದ್ದೀರಾ? Today that fear should break. ನಿಮ್ಮ ಈ ದಿವಸ ಆ ಭಯವು ನಿಮ್ಮಿಂದ ಅದು ಒಡೆಯಬೇಕು. Because when Holy Spirit comes upon you, ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ, you start calling God as Abba Father. ಸೊ ನೀವು ದೇವರೇ ತಂದೆಯೇ ಎಂಬುದಾಗಿ ಕರೆಯುತ್ತೀರಾ. When He is your Father, ಈ ದೇವರು ನಿಮಗೆ ತಂದೆಯಾಗಿರುವಾಗ, and we are His children, ನೀವು ಆತನ ಮಕ್ಕಳಾಗಿರುವಾಗ, and He is your Father, ಆತನು ನಿಮ್ಮ ತಂದೆಯಾಗಿರುವಾಗ, and you are a children, ನೀವು ಆತನಿಗೆ ಮಕ್ಕಳಾಗಿರುವಾಗ, then we want that you should fear in this world. You have the power and you are the ruler over everything. ಸೊ ನೀವು ಎಲ್ಲದರ ಮೇಲೂ ಕೂಡ ನಿಮಗೆ ಶಕ್ತಿಯು ಕೊಡಲ್ಪಟ್ಟಿದೆ, ದೊರೆತನವು ಆಡಳಿತವು ಕೊಡಲ್ಪಟ್ಟಿದೆ. You know, teaching dominion is very tough, especially for Bangaloreans. ಆಡಳಿತದ ಕುರಿತಾಗಿ ದೊರೆತನದ ಕುರಿತಾಗಿ ನಾವು ಶಿಕ್ಷಣವನ್ನು ಕೊಡುವುದಾದರೆ, ಟೀಚ್ ಮಾಡುವುದಾದರೆ ಅದು ತುಂಬಾ ಕಠಿಣ, ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿರುವವರಿಗೆ, especially our Indians also. ಭಾರತದವರಿಗೂ. You teach African about dominion, they would have right now on everybody on the stairs screaming, I take dominion. You take other people dominion. Okay. One who gives also will doubt, did I give or not? We have dominion. Hallelujah. ನಮಗೆ ದೊರೆತನವು ಕೊಡಲ್ಪಟ್ಟಿದೆ. Hallelujah. Hallelujah.
Hallelujah. Hallelujah. Yeah, take your dominion. I have dominion. Take over and say, I have dominion. ನನಗೆ ದೊರೆತನಗಳು ಕೊಡಲ್ಪಟ್ಟಿದೆ ಎಂಬುದಾಗಿ ಅರಿಕೆ ಮಾಡಿ ತೆಗೆದುಕೊಳ್ಳಿರಿ. When you confess it out, you activate it in the spirit because your words release the power. You release the power. Confess and say, I have dominion. ನೀವು ಅರಿಕೆ ಮಾಡಿ ಹೇಳುವಾಗ ಆತ್ಮದಲ್ಲಿ ಈ ಅಧಿಕಾರವು ನಿಮಗೆ ಕೊಡಲ್ಪಡುತ್ತದೆ. Yes. ನೀವು ಅರಿಕೆ ಮಾಡಿ ಹೇಳ್ರಿ, ನನಗೆ ದೊರೆತನವು ಕೊಡಲ್ಪಟ್ಟಿದೆ Yes, ಎಂಬುದಾಗಿ. online say, I have dominion. ನನಗೆ ಆಡಳಿತವು ಕೊಡಲ್ಪಟ್ಟಿದೆ. I have dominion. ನನಗೆ ದೊರೆತನವು I have ಕೊಡಲ್ಪಟ್ಟಿದೆ. dominion. Yeah, I can rule things. ನಾನು ಎಲ್ಲದರ ಮೇಲೆ ದೊರೆತನ I am ಮಾಡಬಹುದು. the child of God. ನಾನು Declare. ದೇವರ ಮಕ್ಕಳಾಗಿದ್ದೇನೆ. Yes, declare and say, I am the child of God. ಅರಿಕೆ ಮಾಡಿ ಹೇಳ್ರಿ, ನಾನು ದೇವರ ಮಗಳಾಗಿದ್ದೇನೆ. Louder. ಎಲ್ಲೋ ಏಟ್ ಬಿದ್ದಂಗೆ ಹೇಳ್ತಾ ಇದ್ದೀರಾ. ಜೋರಾಗಿ ಹೇಳಿ, ಪರವಾಗಿಲ್ಲ. I am the child of God. ನಾನು ದೇವರ ಮಕ್ಕಳಾಗಿದ್ದೇನೆ. Hallelujah. I am the child of God. ನಾನು ದೇವರ ಮಗನಾಗಿದ್ದೇನೆ. Hallelujah. I am the child of God. ನಾನು ದೇವರ ಮಗನಾಗಿದ್ದೇನೆ. Taking dominion. I'll teach one how to tell, okay? In a practical way. When you take dominion, imagine I get a call saying this has happened, pray. In the spirit, if there are people, we try to control them and dominion. I know so many miracles. People have said they have left houses. And when we control in the spirit and say, come back, they'll come back home and it's just, I don't know what happened. I came back, they'll come back. That's called dominion in the spirit. You understanding what I'm saying? Dominion in the spirit. You can talk in the spirit and control things. ಆತ್ಮದಲ್ಲಿ ದೊರೆತನ ಮಾಡುವಂಥದ್ದು ಏನಂತಂದ್ರೆ, ನೀವು ಆತ್ಮದಲ್ಲಿ ನೀವು ಅಧಿಕಾರವನ್ನು ನಡೆಸುವಾಗ ಅಲ್ಲಿ ಅದೇ ರೀತಿಯಾಗಿ ನಡೆಯಲ್ಪಡುತ್ತದೆ. Yes, correct, almost. So you have to take dominion in the spirit, meaning your finances are locked. Put your mind, spirit, everything in the spirit. Speak and say, I release heaven's blessing on me. Take dominion. I release heaven's blessing on me. I will tell you, heaven will open above you. Heaven will open above you. ನಿಮ್ಮ ಹಣಕಾಸುಗಳು ಎಲ್ಲೋ ಒಂದು ಕಡೆ ಅದು ಸಿಕ್ಕಿ ಹಾಕಿಕೊಂಡಿರುವುದಾದರೆ, ನಿಮ್ಮ ಮನಸ್ಸನ್ನ, ನಿಮ್ಮ ಆತ್ಮವನ್ನ ಅದಕ್ಕೆ ಸರಿಯಾಗಿ ರೂಪಿಸಿ ಅದಕ್ಕೆ ನೀವು ಅರಿಕೆ ಮಾಡಿ ಹೇಳಬೇಕು. ಅದರ ಮೇಲೆ ದೊರೆತನ ಮಾಡಿ ಅದನ್ನು ರಿಲೀಸ್ ಮಾಡುವಾಗ ಅದು ಬರುತ್ತದೆ. Hallelujah. Hallelujah. Ready to take dominion. No more have failure lives. No more have fallen life. No more have, okay, God will give. No, God has already given you. Everything is under your feet. Hallelujah. Everything is under the feet. You have controlled them. You have to control your blessings. To that level, God has blessed you. Hallelujah. But to activate them, you have to be the child of God. ನೀವು ದೇವರು ನಿಮಗೆ ಮುಂಚಿತವಾಗಿ ಕೊಟ್ಟಿರುವಂತಹ ಆಶೀರ್ವಾದಗಳನ್ನ ನಿಭಾಯಿಸುವುದಕ್ಕಾಗಿ, ಅದನ್ನು ಕಾರ್ಯನಿರ್ವಹಿಸುವುದಕ್ಕಾಗಿ ನೀವು ಆತ್ಮದಲ್ಲಿ ದೇವರೊಂದಿಗೆ ಸಂಪರ್ಕದಲ್ಲಿರಬೇಕು. Isaiah 45:1. What has God anointed you for today? Hallelujah. What has God anointed? Put your name there. Thus said the Lord to your name, Matthew. Yeah. Whose right hand I have held. Amen. Whose right hand? God's holding. Now everybody imagine, my hand is there, lifted up. To the world I'm worshipping, but in my spirit I'm holding my Father's hand. ಸೊ ನಾನು ಈಗ ಕರೆಗಳನ್ನು ಎತ್ತಿ ನಾನು ಈ ರೀತಿಯಾಗಿ ಆರಾಧಿಸುವಾಗ ಈ ಲೋಕದ ಜನರಿಗೆ ನಾನು ಆರಾಧಿಸ್ತಾ ಇದ್ದೇನೆ ಎಂಬುದಾಗಿ ಗೊತ್ತಾಗ್ತದೆ. ಆದರೆ ಪರಲೋಕದಲ್ಲಿ ನನ್ನ ತಂದೆಯ ಕರವನ್ನು ನಾನು ಹಿಡಿದುಕೊಂಡಿದ್ದೇನೆ ಎಂಬುದಾಗಿ ಆತ್ಮದಲ್ಲಿ ಗೊತ್ತಾಗುತ್ತದೆ. The world will call me any kind of name. Oh, he's chuma screaming, he's always hallelujah. But my hand is raised up so that I'm putting my hand in heaven where my Father is holding my hand and my right hand is held by the Lord Almighty. ಸೊ ನಾನು ಈ ಲೋಕದಲ್ಲಿ ಆರಾಧಿಸುವಾಗ ಅಥವಾ ಕಿರಿಚುತ್ತಾರೆ ಎಂಬುದಾಗಿ ಅನೇಕರು ಹೇಳಬಹುದು. ಆದರೆ ನಾನು ನನ್ನ ಕರವನ್ನು ಮೇಲೆತ್ತುವಾಗ ನನ್ನ ಪರಲೋಕದಲ್ಲಿ ನನ್ನ ತಂದೆಯ ಕರಗಳನ್ನು ಹಿಡಿದುಕೊಂಡಿದ್ದೇನೆ. ಆತನ ಶಕ್ತಿಯ ಸಂಪರ್ಕದಲ್ಲಿ ಆಗಿದ್ದೇನೆ. To subdue nations before him. Let's all read. Subdue nations before him. To open the doors, double doors,
so the gates will not be shut. I will go before you and make the crooked place straight. I will break pieces the gates of bronze that has been blocking your life. Hallelujah. 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 What is the dominion you have? God goes before you, breaking every darkness, every gate that are shut in your life. ನಿಮ್ಮ ಕರಗಳಲ್ಲಿರುವಂತಹ ದೊರೆತನ ಏನಂತಂದರೆ ದೇವರು ತಾನೇ ನಿನ್ನ ಮುಂದೆ ಹೋಗಿ ಎಲ್ಲ ದಿಣ್ಣೆಗಳನ್ನ ಸಮ ಮಾಡಿ ಬಾಗಿಲುಗಳನ್ನ ಆತನು ಒಡೆದು ಬಿಡುವವನಾಗಿದ್ದಾನೆ. There may be doors closed. Today your anointing will open the doors of heaven that is above you. ನಿನ್ನ ಮುಂದೆ ಬಾಗಿಲುಗಳು ಮುಚ್ಚಿರಬಹುದು, ಆದರೆ ನಿನ್ನ ಮೇಲಿರುವಂತಹ ಅಭಿಷೇಕದ ಮೂಲಕವಾಗಿ ಆ ಬಾಗಿಲುಗಳು ಒಡೆದು ಅದು ತೆರೆಯಲ್ಪಡುತ್ತದೆ. Hallelujah. Hallelujah. You are the ruler in the spirit. ನೀವು ಆತ್ಮದಲ್ಲಿ ದೊರೆತನ ಮಾಡುವವರಾಗಿದ್ದೀರಾ. Yeah, you are ruler in the spirit. Lift your hands and tell him, as David says, what am I, Lord? ಕರಗಳನ್ನೆತ್ತಿ ಹೇಳ್ರಿ, ದಾವೀದನು ಹೇಳಿದ ಹಾಗೆ, ನಾನು ಎಷ್ಟರವನು ದೇವರೇ? What am I? ನಾನು ಎಷ್ಟರವನು? I am unworthy. I am unworthy. But you are mindful of me. You love me. ನಾನು ಯೋಗ್ಯನಲ್ಲ ದೇವರೇ, ಆದರೂ ಕೂಡ ನೀನು ನನ್ನನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದೀಯಾ. ನೀನು ನನ್ನನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ. ನೀನು ನನ್ನನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದೀಯಾ. There's mighty power moving here. There's mighty power moving here. Claim it, claim it. I'm seeing anointing passing in you all. Claim it, claim it. For this you need faith. Faith sees the unseen. You are a ruler. You are a ruler. You are a ruler. You are anointed. You are powerful. You are God's child. See in the eyes of faith. ನೀನು ದೊರೆತನ ಮಾಡುವವನು, ನೀನು ಅಭಿಷೇಕ ಹೊಂದಿದವನು, ನೀನು ಆತ್ಮದ ಕಣ್ಣುಗಳಿಂದ ಅದನ್ನು ನೀನು ನೋಡು. ಶಿಬಾದಿ ಬಲ ಬರ ಬಲ ಬರ ಬಶಬಾದಿ ಬಲ ಬರ ಬರ ಶಿಕೆರೆ ಬೇರಿ ಬಾಬಾ. ಶಿಕೆರೆ ಬೇರೆ We'll read two together. Isaiah 45:2. ಯೆಶಾಯನು 45ನೇ ಅಧ್ಯಾಯ 2ನೇ ವಚನವನ್ನು ಎಲ್ಲರೂ ಕೂಡ ಸೇರಿ ಓದಿಕೊಳ್ಳೋಣ. If only you believe. If only you believe. If only you wanted the power. But you have to pay a price today. The price is your flesh. The flesh should die and your spirit should be anointed today. Lift your hands and surrender. Jesus, you have made them in your image. And you give them the promise. Call me and I will answer you. Today, Lord, as they're lifting their hands up, may the power come to them. May the blessings come to them. Jesus.
So clap your hands and praise Him. Thank Him, thank Him. Thank Him. Give Him glory.